ಗೈಸ್, ಮಳೆ ಬರಂಗಾಗಿದೆ ನಮಗೆ ಇವತ್ತಿಡೀ. ತೊಂದರೆ ಅಂತ ಹೇಳಿದ್ರೆ ಬರೀ ಮಳೆ ರಗಳೆ ಕೊಡ್ತಾ ಇದೆ, ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಂಗೆ ಬೇಜಾರಾಗ್ತಿದೆ. ಇವಾಗ ಆ್ಯಕ್ಚುಲಿ ಎಲ್ಲಿ ಹೋಗ್ತೀನಿ ಗೊತ್ತಾ, ನಮ್ಮೂರು ಆವಾಗಲೇ ಸಿಕ್ಕಿದ್ರಲ್ಲ ನಟ್ಟಿ ಹೆಂಗಸರು, ಗದ್ದೆ ನಡ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರನ್ನ ಅಲ್ಲಿ ಹೋಗಿ ಹೆಂಗೆ ನಡ್ತಿದ್ದಾರೆ ಅಂತೇಳಿ ತೋರಿಸ್ತೀನಿ. ನೋಡಿ, ಈ ಥರ ಎಸಿತಾ ಇದ್ದಾರೆ. ಇಲ್ಲೆಲ್ಲ ಹಾಕ್ತಾಯಿದ್ರೆ ಯಾಕಲ್ಲ, ಇಲ್ಲೆಲ್ಲ ನಡಬೇಕಲ್ಲ, ಅದಕ್ಕೆ ಪಡ ಹಿಡ್ಕೊಂಡು ಬಂದೀನಿ. ಆಲ್ರೆಡಿ ಹಾಗೆ ಎಲ್ಲ ಕಿತ್ತಾಗಿದೆ. ಈ ಥರ ಹಾಕಿರ್ತಾರೆ ಇಲ್ಲಿ, ಇಲ್ಲ ನೋಡಿ, ಈ ಥರ ಹೇಗೆ ಇವನ್ನ ಅಲ್ಲಿ ನಟ್ರೇ ನಮ್ಮ ಕೈಯಲ್ಲಿ ಬಿಳಿ ಅನ್ನ ಸಿಗೋದು. ತಟ್ಟೆಲಿ ಊಟ ಮಾಡ್ತೀವಲ್ಲ ಬಿಳಿ ಅನ್ನ, ಇದು ನಡಬೇಕು. ಹಂಗೆ ನಟ್ಟಿ ಮಾಡಿದ್ರೇ ನಮ್ಮ ಕೈಗೆ ಅನ್ನ ಸಿಗೋದು. ಏನಂತೀರ? ನನಗೂ ಸ್ವಲ್ಪ ಬರ್ತತೆ ಮಾಡೋಕ್ಕೆ, ಬಟ್ ಅಷ್ಟೊಂದೇನು ಕ್ಲಿಯರಾಗಿ ಬರಲ್ಲ. ಈಗ ನಮ್ಮ ಅಮ್ಮ ಎಲ್ಲ ಮಾಡ್ತಾರಲ್ಲ, ಅಷ್ಟು ಕ್ಲಿಯರ್ ಆಗಲ್ಲ, ಮಾಡೋಕ್ಕೆ ಬರಲ್ಲ. ಸ್ವಲ್ಪ ಸ್ವಲ್ಪ ಬರುತ್ತೆ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸ್ ಬೇಕು ಅದಕ್ಕೆ. ಪ್ರಾಕ್ಟೀಸ್ ಇಲ್ಲ ಅಂದರೆ ಕಷ್ಟ. ಇಲ್ಲಿ ಗದ್ದೆಲೆಲ್ಲ ಹೋಗಬೇಕಾದ್ರೆ ಯಪ್ಪ ತೋರಿಸ್ತೀನಿ ತಾಳಿ. ಈ ಹಾಳಿ ಮೇಲೆ ಹೋಗಬೇಕು. ಅದೇ ನಡ್ತಾ ಇದ್ದಾರೆ. ಅಲ್ಲ, ಇವ್ರು ಹಿಂದೆ ಬಂದರು ಹೇಳೆ ಅಂತ ಹೇಳಿ ಇದು ಮಾಡ್ತಾರೆ. ಒಂದು ಸೊಪ್ಪಿನ ತುಂಡೆ ತಗ. ಯಾಕೆ ನುಸಿನಾ? ನುಸಿ ಎಲ್ಲಿರ್ತವೆ ನೋಡಿ, ಹೆಂಗೆ ಎನರ್ಜಿಯಿಂದ ಎಸಿದ್ದಾರೆ ಅಂತೇಳಿ. 18 ವರ್ಷದ ಹುಡುಗ ಅನ್ಬೇಕು, ಹಂಗೆ ಆ್ಯಕ್ಟಿವ್ ಇದ್ದಾರೆ. ಸುಶೀಲಜ್ಜಿಗೆ ಅವ್ರದ್ದೇ ಕಷ್ಟ ಪಾಪ, ಏನು ಹೇಳೋದು. ಅವರಿಗೆ ಅವ್ರ ಸೊಸೆ ಮುಂದೆ ಧ್ಯಾನ. ನಾಗರತಂಟಿ, ನಿಮ್ಮ ಅತ್ತೆ ಅಮ್ಮಗೆ ನಿಮ್ಮದೇ ಧ್ಯಾನ. ನನ್ನ ಸೊಸೆ ಬರಲ್ಲ, ಸೊಸೆ ಗದ್ದೆ ನಡಕ್ಕೆ ಹೋಗೈತೆ. ನನ್ನ ಸೊಸೆ ಬರಲ್ಲ, ಗದ್ದೆ ನಟ್ಟು ಸಾಕಾತೇನ, ನನ್ನ ಸೊಸೆಗೆ ಜಾಸ್ತಿ ಎಲ್ಲ ನಡಕ್ಕೆಲ್ಲ ಕೊಡಬೇಡ ಅಂತ ಹೇಳು ಅವ್ರಿಗೆ ಅಂತ ಹೇಳೋರು. ಹಾಂ, ಏನಂತೀರಾ? ನಾಳೆ ಮೇಘ ಒಂದು ಕಡೆ, ಸುಶೀಲಜ್ಜಿ ಒಂದು ಕಡೆ. ಹಂಗ? ಹಾಂ, ಈ ವೇಷದಲ್ಲೆಲ್ಲ ನಮ್ಮ ಮತ್ತೆ ಬಿಳಿ ಅನ್ನ ಹೆಂಗೆ ಸಿಗುತ್ತೆ? ಈ ವೇಷದಲ್ಲಿ ಇದ್ಮೇಲೆ ಸಿಗೋದಲ್ವಾ? ಹಾಂ, ಇಲ್ಲಿ ನೋಡಿ ಹಿಂಗೆ ತಗೊಂಡು ಹೆಂಗೆ ನಡ್ತಾರೆ ಅಂತ ತೋರಿಸ್ತೀನಿ. ನಿಮ್ಮನೇಲಿ ಅವ್ರ ಗದ್ದೆ ಇದು ದರೆ ಹೇರಿತಾ ಇದ್ದಾರೆ. ಇಲ್ಲ, ಅಲ್ಲಿ ಹೋಗ್ಲಾ, ಅಲ್ಲೇ ದಾಟೋದ್ವಿ. ಅವರು ತಲೆ ಬಗ್ಸ್ಕೊಂಡು ಮಾಡ್ತಿದ್ರು, ಅವ್ರಿಗೆ ತೊಂದರೆ ಕೊಡೋದು ಬೇಡ ಅಂತ ಹಂಗೆ ಹೋದ್ವಿ. ಹಾಂ, ಮನೆಯೆಲ್ಲ ನೋಡ್ಕೊಬಂದೆ. ಗೈಸ್, ಇದು ಯಾರು ಗೊತ್ತಾ? ನಮ್ಮಮ್ಮ. ಇವರು ಗದ್ದೆ ನಡ್ತಾ ಇದ್ದಾರೆ. ಇಲ್ಲಿ ಮಲೆನಾಡವರು ಹಿಂಗೆ ಈ ಥರ ಮಳೆಗಾಲ ಅಲ್ಲ, ಮಳೆ ಮೋಡ, ಸೊ ಮಳೆ ಬರ್ತಾ ಇರುತ್ತೆ. ಇಲ್ಲಿ ಮಳೆಗೆ ಟೈಮ್ ಇಲ್ಲ, ಯಾವಾಗ ಬರ್ತೀನಿ ಅಂತ ಹೇಳಲ್ಲ, ಯಾವಾಗ ಬೇಕಾದ್ರೂ ಬರುತ್ತೆ. ನಮ್ಮನ್ನು ಕೇಳ್ಕೊಂಡು ಬರಲ್ಲ ಅದು. ಏನಂತೀರ? ಅಮ್ಮ ಪ್ಯಾಂಟು ಹಿಂಗಾದ, ಅಮ್ಮ ತೊಳೆದ್ರೆ ಹೋದದಲ್ಲ ನಮ್ಮ ಅಲ್ಲ, ಅಷ್ಟೇ. ನಮ್ಮ ಅಮ್ಮನ ಕೈ ಗಟ್ಟಿ ಇರೋ ತನಕ ನನ್ನ ಪ್ಯಾಂಟ್ ಎಷ್ಟು ಮಣ್ಣಾದ್ರೆ ನನ್ನ. ಗೈಸ್, ಯಾವ ಥರ ಆಗಿದೆ ಗೊತ್ತಾ? ಇಲ್ಲಿ ನೋಡಿ, ಈ ಥರ ಆಗಿದೆ. ಇದಕ್ಕೆ ಪರಿಹಾರ ಏನಿಲ್ಲ, ಸಿಂಪಲಾಗಿ ನೀರು ಹಾಕಿ ತೊಳೆದ್ರೆ ಆಯ್ತು. ಏನಂತೀರಲ್ಲಮ್ಮ? ಹಂಗೇಳಿ ಗದ್ದೆ ಹಿಂದೆ ಎಲ್ಲ ನಟ್ಟಿಗೆ ಹಾಡು ಹೇಳ್ತಿದ್ರಲ್ಲ, ಹೇಳಿ ಒಂದು ನೋಡೋಣ. ಹಾ, ವಿಮಲ ಆಂಟಿ ಹೇಳ್ತಿದ್ರಲ್ಲ, ಹಿರಿಯ ಅವರು ಅಂತ ಹೇಳಿ. ಹಿರಿಯರ ರತ್ನಾಂಟಿ ಒಂದು ಸಾಂಗ್ ಹೇಳಿ. ಹಾ, ಏನು ಹೇಳಿ, ಏನು ಹೇಳಿ, ಏನು ಏನಂಟಿ?
ಸುಶೀಲಜ್ಜಿನ ಸುಶೀಲಜ್ಜಿ ಇದು ಹಾಲು ನೀರು ಕೊಟ್ಟಿದ್ರು, ಚಿಪ್ಸ್ ಕೊಟ್ಟಿದ್ರು, ಆಮೇಲೆ ಒಂದು ಅರ್ಧ ಕೆ ಜಿ ದುಡ್ಡು ಕೊಟ್ರು. ಅರ್ಧ ಕೆ ಜಿ ದುಡ್ಡು ಕೊಟ್ರು, 2 ಚೀಲ, ನಂಗೊಂದು ಚೀಲ ಅವ್ರಿಗೊಂದು ಚೀಲ ಕೊಟ್ಟರು. ಹಾಂ, ದುಡ್ಡು ನಾನು ಯಾರಿಗೂ ಕೊಡಲ್ಲ, ನೀವಂದ್ರೆ ನಂಗೆ ಇಷ್ಟ ಅಂತೇಳಿ ನಾನೇ ಕೂಡಿಟ್ಟಿದ್ದು ಅಂತ ಕೊಟ್ಟರು. ಹ್ಞೂ ಏನಿದ್ದೀರಾ? ಹ್ಞೂ ಅಜ್ಜಿಗೆ ಅವ್ರು ಮಾಡ್ತಾರೆ, ಏನೋ ಕೊಟ್ರಿ, ನಾನು ಇದ್ನಲ್ಲ. ಹ್ಞೂ ಅಲ್ವಾ ಗೈಸ್? ಇವಾಗ ನಾನು ಗದ್ದೆ ನೆಡಬೇಕು. ಸೊ ಹಾಳಿ ಬದಿ ನಡ್ತೀನಿ, ಯಾಕಂತ ಹೇಳಿದ್ರೆ ನಾನು ಹಾಕಿರೋದು ಜೀನ್ಸ್ ಅಲ್ಲ, ಸೊ ಪೂರ್ತಿ ಕೆಸರಾಗುತ್ತೆ. ಕೆಸರಾದರೆ ಏನಿಲ್ಲ. ಅಮ್ಮ ಎಷ್ಟು ತುಂಬ ಆಳ ಇದೆಯದು, ಹಿಂಗೋಗುತ್ತೆ ಪ್ಯಾಂಟು. ಅಮ್ಮ ತೊಳೆದ್ರೆ ಓದ್ತಲ್ಲ, ಇಷ್ಟೇ ಇದೆ ನಾಳೆ ಹಾಕೊಳ್ಳೋಕೆ ಸಾಕು. ಬೇರೆ ಇಲ್ಲ, ಬೇರೆ ಇಲ್ಲ, ಅವ್ರ ಮನೇಲಿ ಐತಲ್ಲ. ಪ್ಯಾಂಟ ಟಾಪ ಅಂತ ಒಂದು ಐತೆ ನೋಡ್ರು, ನಿನ್ನೆ ಮತ್ತೆ ನಾನು ಇಷ್ಟು ನಟ್ಟೆ ಈಗ ಕೊಡ್ತೀನಿ ಆ ಹುಡ್ರಿಗೆ ಯಾರಿಗೆ. ಅಮ್ಮ ಹೊಳೆ ಇದೆ ಅಲ್ಲ, ಹೊಳೆ ರವಿ ತೊಳ್ಕೊ ಬರಲ್ಲ, ಹೊಳೆ ಚೆನ್ನಾಗಿದೆಯಾ? ಓಕೆ, ಈ ಕಡೆ ಬಸ್ ಸೈಡ್ ಹೋಗ್ತೀನಿ. ನಾನು ಸ್ವಲ್ಪ ನಟ್ಟೆ ಇಷ್ಟು. ವಿಮಲ ಆಂಟಿ, ಗದ್ದೆ ನೆಡೋದು ಕಷ್ಟ ಅನಿಸ್ತಿದ್ಯಾ? ಕಷ್ಟ ಅನಿಸ್ತಾ ಇಲ್ಲ? ಹಾಂ, ಅಡ್ಡಿಲ್ಲ, ಖುಷಿ ಇದೆ. ಒಂದು ಸ್ಮೈಲ್ ಕೊಡಿ, ಖುಷಿ ಇದೆ ಅನ್ನೋದಕ್ಕೆ. ಹೌದಾ? ಖುಷಿ ಅನಿಸ್ತಿದೆ ಅಲ್ಲ? ಅಲ್ಲ ನಿಮ್ಮನ್ರಿ ಫುಲ್ ಪ್ಯಾಕ್ ಆಗ್ಬಿಟ್ಟಿರಿ. ಹಾಗೆ ಗೈಸ್, ನಾನು ಗದ್ದೆ ನಟ್ಟು ಹಿಂಗಾಗಿ ಎಂತೈತೆ ಕೊದ್ಮಂಡೆ. ಕೊದ್ಮಂಡೆ ಅಂದ್ರೆ ಅದು ಕಪ್ಪೆ ಮರಿ ತಾನೆ? ಕಪ್ಪೆ ಮರಿ ಗೈಸ್, ಕಪ್ಪೆ ಮರಿಗೆ ಕೊದ್ಮಂಡೆ ಅಂತ ಹೇಳೋದು. ಗೈಸ್, ನಾನು ಒಂದು 4 ಸಸಿ ನಟ್ಟೆ. ಸೊ 4 ಸಸಿ ನಟ್ಟಿದ್ದಕ್ಕೆ ನನ್ನ ಪ್ಯಾಂಟ್ ಈ ಥರ ಆಗೋಯ್ತು. ಏನು ಮಾಡೋಕ್ಕೂ ಆಗಲ್ಲ, ಇಳಿದ್ಮೇಲೆ ಇದೆಲ್ಲ ಕಾಮನ್, ಏನಂತೀರ ಅಲ್ವಾ? ಸೊ ನಮ್ಮ ಅಮ್ಮರೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ. ಇವರು ಈ ಥರ ನಡೋದ್ರಿಂದನೂ ನಾವು ಅನ್ನ ತಿನ್ನೋಕ್ಕಾಗೋದು. ಏನಂತೀರ?